ಬಾಗಿನ ತಗೊಂಡೋಗೋದಕ್ಕೆ ಗೌರಿ ಹಬ್ಬದ ದಿನ ಬಂದಿರಲಿಲ್ಲ ನನ್ನ ನಾದಿನಿಯರು. ಸೊ ಹಾಗಾಗಿ ಈಗ ಬಂದರು ಮೊನ್ನೆ ಶನಿವಾರ ಭಾನುವಾರ. ಮತ್ತು ನಾನು ಒಂದಷ್ಟು ವೀಡಿಯೋಸು ಮತ್ತು ಫೋಟೋಸು ಸ್ವಲ್ಪ ಸ್ವಲ್ಪ ಇತ್ತು. ಸೊ ಮೆಮೊರಿಯಬಲ್ಗೆ ಇರಲಿ ಒಂದು ವೀಡಿಯೋ ಅಂತ ಈಗ ನಾನು ಇದನ್ನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಮೆಮೊರಿಯಬಲ್ಗೋಸ್ಕರ ಅಷ್ಟೇ, ನಾನು ಯಾವುದೇ ರೀತಿಯ ವೀಡಿಯೋಗಳು ಮಾಡ್ಕೊಂಡಿರಲಿಲ್ಲ. ಸೊ ವ್ಲಾಗ್ಗೆ ಅಂತ ಚಿಕ್ಕದಾಗಿ ಒಂದಷ್ಟು ವೀಡಿಯೋಸು ಮತ್ತು ಫೋಟೋಸು ಇತ್ತು. ಸೊ ಅದನ್ನೇ ಎಲ್ಲನೂ ಸಹ ಜೋಡಿಸಿ ಅದನ್ನೇ ಎಲ್ಲನೂ ಸಹ ಒಂದು ಮೆಮೊರಿಯಬಲ್ ಮೂಮೆಂಟ್ನ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಬಂದಿದ್ರು ಹಬ್ಬದ ದಿನ ಮತ್ತು ಏನೆಲ್ಲ ನಾವು ಫೋಟೋಸ್ ತಗೊಂಡ್ವಿ ಮತ್ತು ವೀಡಿಯೋಸ್ ತಗೊಂಡ್ರಿ ಅನ್ನೋದು ಕಂಪ್ಲೀಟಾಗಿ ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಮತ್ತೆ ಯಾಕೆ ತಡ ಮಾಡೋದು, ಯಾವ ಥರ ಇತ್ತು ಜಾಯಿಂಟ್ ಫ್ಯಾಮಿಲಿಯ ಖುಷ್ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದು ನನ್ನ ನಾದಿನಿ ಮಗಳು ಮತ್ತು ನನ್ನ ಮಗಳು ಫೋಟೋಸು ಹಿಡ್ಕೊಂಡಿರೋದು ಕ್ಲಿಪ್ಪಲ್ಲಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವು. ಇದು ನಮ್ಮ ಫ್ಯಾಮಿಲಿ ಫೋಟೋಸು. ನನ್ನ ನಾದಿನಿಯರು 4 ಜನ ಇದ್ದಾರೆ, ಅವ್ರ ಮಕ್ಕಳು ಮತ್ತು ನನ್ನ ಅತ್ತಿಗೆ ಒಬ್ಬರು ಸಹ ಅಲ್ಲಿ ಜಾಯಿನ್ ಆಗಿದ್ದಾರೆ. ಸೊ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಿಜ ಹೇಳಬೇಕು ಅಂದರೆ ಎಲ್ಲರೂ ಬಂದರೆ ಖುಷಿ ಅನ್ನೋದು ಇನ್ನೂ ತುಂಬ ಹೆಚ್ಚುತ್ತೆ ಮನೆಯಲ್ಲಿ. ಎಷ್ಟೇ ಕೆಲಸ ಇದ್ದರೂ ಸಹ ಕಣ್ಣಿಗೆ ಕಾಣಿಸಲ್ಲ. ಕುತ್ಕೊಂಡು ಮಾತಾಡೋಣ, ಹರಟೆ ಹೊಡೆಯೋಣ, ಇದೇ ಥರನೇ ಇರುತ್ತೆ. ಸೊ ಇವರು ನನ್ನ 4 ಜನ ನಾದಿನಿಯರು, ನಮ್ಮ ಹಸ್ಬೆಂಡ್ ಅಕ್ಕ ತಂಗಿಯರು ಇವರು. ಎಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ, ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ. ಸೊ ಪ್ರತಿಯೊಬ್ಬರೂ ಸಹ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾಯಿದ್ರಿ. ಅದರಲ್ಲಿ ನನ್ನ ಮಗ ಊಟ ಮಾಡ್ತಾ ಇರಲಿಲ್ಲ, ನನ್ನ ಮಮ್ಮಿ ಬೇಕು ಅಂತ ಅಂದ್ಬಿಟ್ಟು ಸೊ ತರಲೆ ತಮಾಷೆ ಮಾಡ್ತಾಯಿದ್ದ. ಅವನು ಮಧ್ಯದಲ್ಲಿ ಕೂತ್ಕೊಂಡು ಎಲ್ಲರ ಹತ್ರನೂ ಒಂದೊಂದು ತುತ್ತು ಇಕ್ಕಿಸ್ಕೊಳ್ಳೋದು, ಈ ಥರನೇ ಹರಟೆ ಹೊಡಿತಾ ಇದ್ದ. ಸೊ ನೋಡಿ ಎಷ್ಟು ನೀಟಾಗಿ ಕೂತ್ಕೊಂಡು ಎಲ್ಲರೂ ಗುಂಪಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಈಗ ಈ ಬೆಳವಣಿಗೆಯಲ್ಲಿ ಇದೆಲ್ಲ ಕಣ್ಣಿನ ಮರೆ ಆಗಿಬಿಟ್ಟಿದೆ. ಇವರೆಲ್ಲ ಊಟ ಎಲ್ಲ ಆದಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಮೋನಿಕಾ ಡ್ಯಾನ್ಸ್ಗೆ ಸ್ಟೆಪ್ ಹಾಕ್ತಾಯಿದ್ರು, ತುಂಬ ಚೆನ್ನಾಗಿ ಇದನ್ನು ಸಹ ಮೂಡ್ ಬಂತು. ಆಲ್ರೆಡಿ ಇವರೆಲ್ಲ ಈಗ ಇನ್ಸ್ಟಾದಲ್ಲಿ ನೋಡಿ ನೋಡಿ ಎಲ್ಲ ಪ್ರಾಕ್ಟೀಸ್ ಆಗಿದೆ. ಸೊ ಏನು ಪ್ರಾಕ್ಟೀಸ್ ಏನು ಬೇಕಾಗಿರಲಿಲ್ಲ, ತುಂಬ ಚೆನ್ನಾಗೇ ಬಂತು. ಆ ಕಡೆ ಈ ಕಡೆ ಇರೋರು ಮಾತ್ರ ಸ್ವಲ್ಪ ಪ್ರಿಪೇರ್ ಆಗಬೇಕು ಅಷ್ಟೇ, ಸಣ್ಣವರಲ್ವಾ. ಸೊ ಆಗ್ತಾರೆ ಮುಂದೆ. ಸೊ ಇದೆಲ್ಲನೂ ಸಹ ನಾವು ನೈಟ್ ಟೈಮಲ್ಲಿ ಊಟ ಎಲ್ಲ ಮಾಡೋದಾದ್ಮೇಲೆ ನೋಡಿಕೊಂಡು ಇವ್ರುಗಳ ಡ್ಯಾನ್ಸು ಪರ್ಫಾಮೆನ್ಸ್ ಆಗಿರ್ಬೋದು, ಯಾರ್ಯಾರು ಯಾವ ಥರ ಅನ್ನೋದು ಎಲ್ಲನೂ ಸಹ ವೀಡಿಯೋಗಳು ಮಾಡ್ಕೊಳ್ಳೋದು ಮತ್ತು ನಗೋದು, ಆ್ಯಕ್ಟಿಂಗ್ ಮಾಡಿಸೋದು, ಪ್ರತಿಯೊಂದು ಮಕ್ಕಳ ಕಲಿಕೆಗೆ ಪ್ರಿಫರೆನ್ಸ್ ಕೊಡ್ತೀವಿ. ಮತ್ತು ಇಲ್ಲಿ ನಮ್ಮ ನಾದಿನಿ ಒಬ್ಬರು ಪ್ರೊಫೆಷನಲ್ಲು ಮೇಕಪ್ ಆರ್ಟಿಸ್ಟು. ಸೊ ಹಾಗಾಗಿ ಅವರು ಬಂದಿದ್ದರು. ನಾನು ಸ್ವಲ್ಪ ಹೇರ್ ಕಟ್ ಮಾಡಿಸೋದಿತ್ತು, ಹಾಗಾಗಿ ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದೆ ನಾನು ಮನೆಯಲ್ಲಿ. ಯು ಶೇಪಲ್ಲಿ ಹೇರ್ ಕಟ್ಟಿಂಗ್ ಮಾಡಿಸ್ಕೊಳ್ತಾ ಇದ್ವಿ. ಸೊ ನಾನು ಮತ್ತು ನನ್ನ ಅತ್ತಿಗೆ ಇಬ್ಬರು ಸಹ ಹೇರ್ ಕಟ್ಟಿಂಗ್ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಎಲ್ಲ ವೀಡಿಯೋಗಳನ್ನು ಸಹ ಸ್ವಲ್ಪ ಸ್ವಲ್ಪ ನಾನು ಶೂಟ್ ಮಾಡ್ಕೊಂಡಿದ್ದೆ ಫ್ರೀ ಇದ್ದಾಗ. ಸೊ ಜನ ಜಾಸ್ತಿ ಇದ್ದಾಗ ಫೋನ್ ನಾವು ಎಲ್ಲಿಡ್ತೀವಿ ಅನ್ನೋದೇ ಗೊತ್ತಿರಲ್ಲ. ಅದರಲ್ಲೂ ಈಗಿನ ಕಾಲದಲ್ಲಿ ಮಕ್ಕಳು ಫೋನ್ ನಾವು ಇಟ್ಟರೆ ಸಾಕು ಎತ್ಕೊಂಡೋಗಿ ಫೋನ್ಗಳು ನೋಡೋದು ಅದು ಇದು ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಫೋನ್ ಸಿಕ್ಕಿದಾಗಷ್ಟೇ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನನ್ನ ಕೈಯಲ್ಲಿ ಇದ್ದಾಗ. ಸೊ ನೋಡಿ, ಇದು ನನ್ನ ಅತ್ತಿಗೆ, ನಮ್ಮ ನಾದಿನಿ ಮತ್ತು ಮಗಳಿಗೆ ಇಬ್ಬರಿಗೂ ಸಹ ಮೆಹಂದಿ ಹಾಕಿರೋದು. ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಮೆಹಂದಿ ಡಿಸೈನ್. ಮತ್ತು ಇದು ನೋಡಿ ಟೋನಿ ಅಂತ. ಸೊ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು. ನಿಜ ಹೇಳಬೇಕು ಅಂದರೆ ಹೇಳಿದ ಮಾತೆಲ್ಲ ಕೇಳುತ್ತೆ ಇದು. ಡಾಗು ಮರಿ ಅನ್ನೋದಕ್ಕಿಂತ ಫ್ಯಾಮಿಲಿಯಲ್ಲಿ ಒಂದು ಮೆಂಬರ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟು ಮುದ್ದು ಮಾಡ್ತೀವಿ ಎಲ್ಲರೂ ಸಹ. ತುಂಬ ಚೆನ್ನಾಗಿ ಎಲ್ಲರೂ ಹೇಳಿದ ಮಾತನ್ನು ಸಹ ಕೇಳಿಸ್ಕೊಳ್ಳುತ್ತೆ. ಮತ್ತು ಯಾರನ್ನಾದ್ರೂ ಹುಡುಕು ಅಂದರೆ ಹುಡುಕುತ್ತೆ, ಹೋಗು ಅಂದರೆ ಕರೆಯುತ್ತೆ. ಸೊ ತುಂಬ ಎಷ್ಟು ಆ್ಯಕ್ಟಿವ್ ಇದೆ ಅಂತಂದರೆ ಇದು ನಿಜ ಹೇಳಬೇಕು ಅಂದರೆ ಒಂದು ಚಿಕ್ಕ ಪಾಪು ಥರ ಕೇರ್ ಮಾಡ್ತಾರೆ ಅವರಂತೂ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು. ಸೊ ಯಾವತ್ತೂ ನಾನು ಜಾಸ್ತಿ ಎತ್ಕೊಂಡಿದ್ದೇನೆ ಫೋಟೋ ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಫೋಟೋ ಹಿಡ್ಕೊಳ್ಳೋಣ ಪಾಪ ಅಂತಂದ್ಬಿಟ್ಟು ಎತ್ಕೊಂಡು ಎಲ್ಲ ಮುದ್ದು ಮಾಡ್ತಿದ್ರು. ಎಷ್ಟು ಪಾಪು ಥರನೇ ಇತ್ತು ಇದು. ಫೋಟೋಸ್ಗಳಿಗೆಲ್ಲ ಖುಷಿ ಆಗ್ತಾ ಇತ್ತು ಇದನ್ನು ಎತ್ಕೊಂಡು ಮುದ್ದಾಡೋದಕ್ಕೆ. ನನಗೆ ಈ ಥರದ್ದೆಲ್ಲ ನೋಡಿದ್ರೆ ಸಾಕಬೇಕು ಅನಿಸುತ್ತೆ. ನಮ್ಮ ಮನೆಯಲ್ಲೂ ಈ ಥರದ್ದೊಂದು ಇರಬೇಕು ಅನಿಸುತ್ತೆ. ಆದರೆ ನನ್ನ ಹಸ್ಬೆಂಡ್ಗೆ ಈ ಪೆಟ್ಸ್ಗಳೆಲ್ಲ ಇಷ್ಟನೇ ಆಗಲ್ಲ. ನನಗೆ ಕ್ಯಾಟು ಮತ್ತು ಡಾಗು ಇದೆಲ್ಲ ಸಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನನ್ನ ಹಸ್ಬೆಂಡ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ಸೈಲೆಂಟಾಗಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಫೋಟೋಶೂಟ್ ಕೊಡ್ತಿದೆ.
ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಈ ಮೂಮೆಂಟ್ನ ನಾನು. ಸೊ ಫೈನಲಿ ನನ್ನ ನಾದಿನಿಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸೋ ಟೈಮು ಬಂದೇ ಬಿಡ್ತು. ಸೊ ಹಾಗಾಗಿ ಅವರು ಊರಿಗೆ ಹೊರಟರು, 2 ದಿವಸ ಇದ್ದರು. ಈಗ ಮತ್ತೆ ಹೋಗ್ತಾ ಇರೋದಕ್ಕೆ ನನಗೆ ನಿಜ ಹೇಳಬೇಕು ಅಂದರೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ಇವರು ಯಾವತ್ತೂ ನನ್ನನ್ನು ಬೇರೆ ರೀತಿಯಲ್ಲಿ ನೋಡೇ ಇಲ್ಲ. ಒಂದು ಅಡುಗೆ ಕೆಲಸದಲ್ಲಾಗಿರ್ಬೋದು, ಒಂದು ಕ್ಲೀನಿಂಗ್ ಕೆಲಸದಲ್ಲಾಗಿರ್ಬೋದು, ನಾನು ಮಾಡ್ತೀನಿ ಅಂತಲೇ ಬರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ನಾದಿನಿಗಳು ಬಂದರೆ ಕೆಲಸ ಜಾಸ್ತಿ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾದಿನಿಗಳು ಬಂದರೆ ಅವರೇ ಪ್ರತಿಯೊಂದು ಕೆಲಸ ಮಾಡಿಕೊಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ. 4 ಜನ ಇದ್ದಾರೆ, 4 ಜನನೂ ಸಹ ನನಗೆ ಯಾವತ್ತೂ ಬೇರೆ ಅನಿಸಿಲ್ಲ. ನಾನೇ ಇವ್ರ ಜೊತೆ ಹುಟ್ಟಿದ್ದೇನೆ ಅನ್ನೋ ಥರ ಅಷ್ಟೇ ಖುಷಿಯಾಗಿರ್ತಾರೆ. ನನಗಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಇವ್ರು ಯಾವಾಗಲೂ ಬಂದರೂ ಸಹ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಎಲ್ಲರೂ ಇರ್ತೀವಿ ನಾವು. ನೋಡಿದ್ರಲ್ಲ, ಇದೊಂದು ಪುಟ್ಟ ಫ್ಯಾಮಿಲಿ ಸೆಲೆಬ್ರೇಷನ್ ಬ್ಲಾಗ್ ಆಗಿತ್ತು ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ.